ಅದನ್ನ ಫಾಲೋ ಮಾಡಿ ನೋಡಿ. ಸುಮ್ಮನೆ ಇವು ಎಕ್ಸ್ಪೆರಿಮೆಂಟ್, ಇದು ಜಸ್ಟ್ ಎಕ್ಸ್ಪೆರಿಮೆಂಟ್. ನಿಮ್ಮ ಸ್ಕೂಲಲ್ಲಿ ಯಾರಿಗೂ ಇಷ್ಟ ಇರಲ್ಲ ನಿಮಗೆ, ಅವಳು ಗಿಂಟ್ತಾಳೆ, ನನ್ನ ಇದು ಮಾಡ್ತಾಳೆ, ಇಲ್ಲ ಏನೋ ಒಂದು ಯಾರೋ ಸರಿ ಇರಲ್ಲ ನಿಮ್ಗೆ, ಏನೋ ಎವ್ರಿ ಒನ್ ಹೆಂಗೆ ಹ್ಯಾವ್. ಐ ರಿಮೆಂಬರ್ ಒನ್ಸ್ ಐ ಹ್ಯಾಡ್ ಬೀನ್ ಟು ಮೈ ಫ್ರೆಂಡ್ಸ್ ಹೌಸ್. ಜಯಂತ್ ಅಗಸ್ತ್ಯ ಈಸ್ ಎ ಗುಡ್ ಅಸ್ಟ್ರಾಲಜರ್, ಅವಾರ್ಡ್ ವಿನಿಂಗ್ ಅಸ್ಟ್ರಾಲಜರ್. ಹಿ ವಾಸ್ ಮೈ ಕ್ಲಾಸ್ಮೇಟ್, ನಮ್ದೆಲ್ಲ ಕ್ಲಾಸ್ಮೇಟ್. ಅವನ ಮಗ ಈಸ್ ಭಯಂಕರ, ಅವನು ಸಿಕ್ಸರ್ ಹೊಡೆದ್ಬಿಟ್ಟಿಯಾನೆ ಚಕ್ರಗಳ ಬಗ್ಗೆ. ವೆನ್ ಐ ಮೆಟ್ ಹಿಮ್ ಹಿ ವಾಸ್ ಲೈಕ್ 10 years or something, 10 or 11 years. ನರಸಿಂಹ ಅಂತ ಹೆಸರು. ಅವನು ನಾನು ಹೋದಾಗ, ಬಿಕಾಸ್ ಜಯಂತ್ ಅಗಸ್ತ್ಯ ಹ್ಯಾಸ್ ಸೀನ್ ಮೈ astrology or something, he has figured out something and he discusses with his son also that. ಒಂಥರ ನಾನು ಗಿನ್ನಿಪಿಕ್ ಥರ ಕೂತಿರ್ತೀನಲ್ಲಿ, ಇವರಿಬ್ಬರು ನನ್ನ ಜಾತಕ ತಗೊಂಡು ನೋಡೋ ಗುರುಬಲ ಅಂದ್ರೆ ಇದ್ಕೊಳೋ ನೋಡೋ ಈ ಥರದೆಲ್ಲ ಹೇಳೋದು. ಆಗ ಏನು ಜಯಂತ್ ಅವ್ನು ಹೇಳ್ದ, ಏಯ್ ಕಣ್ಣ ಹೇಳೋ, ನಿನ್ಗೇನೋ ಡೌಟ್ಸ್ ಇದ್ದ ಕೇಳೋ ಅಂತ ಹೇಳ್ತಿದ್ದ ನನಗೆ. ಅವನು ನಾಚಿಕೆ ಪಟ್ಕೊಂಡು ಕೂತಿದ್ದ ನನ್ನ ಪಕ್ಕದಲ್ಲಿ. ಅವನೊಂದ್ಸರ್ತಿ ಅಂಕಲ್ ನನ್ನ ಮೂಲಾಧಾರ ಚಕ್ರ ನೆಟ್ಟಿಗಿದೆಯೋ ಅಂತ ಹೇಳ್ತೀರಾ ಅಂತ ಹಿಂಗೆ ತಿರ್ಕೊಂಡು ಕೂತ್ಕೊಂಡ. ಓಕೆ, ಸೊ I understand that I'm not a big proponent of Muladhara Chakra or any other chakras, though I know what it is. So, ಇವನು ಜಯಂತ್ ಪಕ್ಕದಲ್ಲಿ ಕೂತ್ಕೊಂಡು ಅವನು ಬಿಡ್ತಲ್ಲ, ನೋಡ ಅದೇನು ಚೆಕ್ ನೋಡ ಅಂತ ಹೇಳ್ತೇನೆ. ಸರಿ ಇವರೆಲ್ಲ ಹೇಳ್ತೀರಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಕೈ ಇಟ್ಟೆ ಹಿಂದೆ, ಅವ್ನ ಬೆನ್ನ ಮೇಲೆ ಹಿಂಗೆ ಕೈ ಇಟ್ಬಿಟ್ಟು ನಾನು ಕಣ್ಣು ಮುಚ್ಕೊಂಡೆ. ಇನ್ಸ್ಟೆಂಟ್ಲಿ ಐ ಫೆಲ್ಟ್ ಎ ಬಿಗ್ ಓವರ್ಡ್ ಆಫ್ ಲೈಟ್. Visually, I could imagine that an orange kind of a light that enveloped him and me. It was an experience I had at that time. And visually I could feel, ಈ ಥರ ಒಂದು ಲೈಟ್ ಇದೆ ಅಂತ. ಅವನು ಹೀಗೆ ಅಂತ ಆಡಕ್ಕೆ ಶುರು ಮಾಡ್ದ. ಓಕೆ, ಅವ್ರ ಅಮ್ಮ ಹೊಡ್ ಬಂದ್ಬಿಟ್ಟು ಏನಾಯ್ತು ಕಣ್ಣ ಅಂತ ಹೇಳ್ತಾನೆ. ಓ, ಇಲ್ಲಿಂದ ಇಲ್ಲಿಗೆ ಅಂತ ಓಡಾಡ್ತಿದೆ. ದೆನ್ ಇಟ್ ಟರ್ನ್ಡ್ ಅಂಡ್ ಹಿ ಸೆಡ್, ಅಂಕಲ್ ಚಕ್ರಗಳೆಲ್ಲ ಇದಾಗಿರ್ಬೇಕು ಅಂದರೆ, ಫ್ಲವರ್ ಅಪ್ ಆಗಿರ್ಬೇಕು ಅಂದರೆ ಏನು ಮಾಡಬೇಕು ಅಂತ. ನಾನು ಹೇಳಿದೆ, ನಿಮ್ಮ ಸ್ಕೂಲಲ್ಲಿ ಕೆಲವ್ರು ನಿಮ್ಗೆ ಇಷ್ಟ ಇಲ್ವಲ್ವಾ? ಹೌದು ಅಂದ. ಅವ್ರನ್ನೆಲ್ಲ ಇಷ್ಟಪಡೋಕ್ಕೆ ಶುರು ಮಾಡ್ಬಂದೆ. ಯಾರನ್ನೂ ದ್ವೇಷಿಸಬೇಡ. ಡು ಯು ನೋ ವೈ? ಆಲ್ ಆರ್ ಯುವರ್ ಓನ್ ಸೆಲ್ಫ್. ದಟ್ ಈಸ್ ದ ಕ್ರಕ್ಸ್ ಆಫ್ ಸನಾತನ ಧರ್ಮ ಅಲ್ವಾ? ಅಹಂ ಬ್ರಹ್ಮಾಸ್ಮಿ ಅಂದಾಗ ಏನೋ ಅರ್ಥ. ನಾವು ಸುಮ್ಮನೆ ಅದು ಶಂಕರಾಚಾರ್ಯ ಏನೋ ಚೆನ್ನಾಗಿ ಮಾತಾಡ್ತಾರಲ್ಲ ಅಂತ ನಾವು ಹೇಳ್ತೀವಿ ಹೊರತು ಫಾಲೋ ಮಾಡೋದು. ದ ಬಿಗ್ಗೆಸ್ಟ್ ವೀಕ್ನೆಸ್ ಆಫ್ Sanatana Dharma followers are they're very good representators, but not followers. All other religion people follow religiously everything, correct? ಅಲ್ವಾ? ಇಸ್ಲಾಂನ ಫಾಲೋ ಮಾಡೋರು ಅದನ್ನ ಹೆಂಗೆ ಅರ್ಥ ಮಾಡ್ಕೊಂಡ್ರು ಅದು ಬೇರೆ ವಿಷಯ. ಆದರೆ ಅವ್ರ ಇದರಲ್ಲಿ ಜಿಹಾದಲ್ಲಿ ಸಾಯಿಸ್ಬೇಕು ಅಂತ ಅವ್ರೇನೋ ಅರ್ಥ ಮಾಡ್ಕೊಂಡಿದಾರೋ ಅದನ್ನ ಚಾಚು ತಪ್ಪದೆ ಮಾಡ್ತಾರೆ. 5 ದಿನ ಏನೋ 5 times ನಮಾಜ್ ಮಾಡಬೇಕು ಅಂದರೆ ಚಾಚು ತಪ್ಪದೆ ಎಲ್ಲೇ ಇದ್ರೂ ಮಾಡ್ಬಿಡ್ತಾರೆ, ಕರೆಕ್ಟಾ? ಅದೇ ಥರ ಯು ಟೇಕ್ ಎನಿ ಕ್ರಿಸ್ಟಿಯಾನಿಟಿ ದೇ ಡು ದೇರ್ ಓನ್ ವರ್ಕ್. ಸಂಡೇ ಕ್ಲಾಸಸ್ ಅಂತೆ ಅದಂತೆ ಅವರು ಮಾಡ್ತಾರೆ. ಬಟ್ ದ ಪ್ರಾಬ್ಲಮ್ ವಿತ್ ಅಸ್ ವಿ ಆರ್ ಕನ್ಫ್ಯೂಸ್ಡ್ ಲಾಟ್. ವೈ? ಬಿಕಾಸ್ ಫಸ್ಟ್ ಆಫ್ ಆಲ್ ಇಟ್ಸ್ ನಾಟ್ ಎ ರಿಲಿಜನ್. ಓಕೆ, ವಿ ಹ್ಯಾವ್ ಬಿನ್ ಮಿಸ್ಅಂಡರ್ಸ್ಟುಡ್ ದಟ್ ಇಟ್ಸ್ ಅ ರಿಲಿಜನ್. ಇಟ್ಸ್ ನಾಟ್ ಎ ರಿಲಿಜನ್. ಇಟ್ ಈಸ್ ಲೈಕ್ ಎ ಮದರ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಯು ಹ್ಯಾವ್ ಟು ಬಿಕಮ್ ದ ಮದರ್ ಟು ಅಂಡರ್ಸ್ಟ್ಯಾಂಡ್ ದ ಮದರ್. ಓಕೆ, ವೆದರ್ ಯು ಆರ್ ಅ ಮ್ಯಾನ್ ಆರ್ ವುಮನ್. ಆ್ಯಂಡ್ ಇಟ್ಸ್ ಸೋ ಹ್ಯೂಜ್ and humongous that it's filled with only common sense. All mantras you take, whatever you are, adradu arthatgal toli. See, Lalita Tripurasundari says Sri anta. Sri andre enu? You know what Sri is? Sritva. Mukha smiling ಆಗಿರಬೇಕು, castor oil face ಥರ ಇರಬಾರ್ದು ಅಲ್ವಾ? See, when you are pure here, automatically it will come in your face. Sritva. But we read it, but we don't follow it. ಈಗ ಎಲ್ಲ ಓದ್ಬಿಟ್ಟು ಆಚೆ ಹೋಗ್ಬಿಟ್ಟು ಏನೋ ಮಾಡ್ತಿದ್ಯಾ ಅಂತ ಫುಲ್ ಅಲ್ಲಿಗೊಟ್ಟು ಹೋಗ್ಬಿಡ್ತೀವಿ. ಬಟ್ ವಿ ಪ್ರಾಕ್ಟಿಕಲಿ ನಾವು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಬೇಕು. ಸೊ ಓನ್ಲಿ ದೆನ್ ಯು ಕ್ಯಾನ್ ಸೇವ್. ಯಾಕಂದ್ರೆ ಇವಾಗ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಸೈಂಟಿಫಿಕ್. ವಾಟ್ ಎವರ್ ಯು ಪ್ರಾಕ್ಟಿಸ್, ವಾಟ್ ಎವರ್ ಯು ಲರ್ನ್, ಯು ಜಸ್ಟ್ ಸಿ how it is going to manifest in your lives. It will become scientific and you will be proponents. That when you tell these youngsters, they'll understand it, they'll pick it.
Otherwise, you cannot save it. One generation, two generation, finish. ಅಷ್ಟೇ. ಅವ್ರಿಗೆ ಇಷ್ಟ ಏಥಿಸ್ಟ್ಗಳು ಜಾಸ್ತಿ ಆಗ್ತಾ ಇದ್ದಾರೆ. ಐ ಹ್ಯಾವ್ ಸ್ಪೆಷಲ್ ರೆಸ್ಪೆಕ್ಟ್ ಫಾರ್ ಏಥಿಸ್ಟ್ ಬಿಕಾಸ್ ದೇ ಡೋಂಟ್ ಫೂಲ್. ಅವ್ರು ಅನ್ಸಿದ್ದು ಹೇಳ್ಬಿಡ್ತಾರೆ. ಆಕ್ಚುಲಿ ಐ ಬಿಲೀವ್ ದೇ ಆರ್ ಮೋರ್ ಅದ್ವೈತಿಕ್ ಇನ್ ನೇಚರ್ ಬಿಕಾಸ್ ದೇ ಸ್ಪೀಕ್ ಆಫ್ ಈಕ್ವಾಲಿಟಿ. ಎಲ್ಲರೂ ಒಂದೇನೆ ಹೇಳ್ತಾರೆ. ಸೊ ಸಿ ಸನಾತನ ಧರ್ಮದ ದೃಷ್ಟಿ ಇದೆಯಲ್ಲ, ಒಳಗೆ ಇನ್ನರ್ ದೃಷ್ಟಿನ ನೀವು ಕೇಳಿದ್ರೆ ಅದು ಬೇರೆ ಪ್ರಪಂಚ ತೋರಿಸುತ್ತೆ. ದಿಸ್ ವಾಟ್ ಬಾಬಾ ಇಸ್ ಟು ಡೂ. ಸಿ ಬಾಬಾ ಈಸ್ ಟು ಕಮ್ ಇನ್ ಮೈ ಡ್ರೀಮ್ಸ್. Okay, the first dream I had was in the, tell me if I'm going beyond. No, I will indicate this. Yeah. So, very first dream I had was, first PU, first class, Sanskrit class. ಶೇಷಾದ್ರಿ ಅಯ್ಯಂಗಾರ್ ಅಂತ ನಮ್ಮ MS ಕಿಶೋರ್ ಪ್ರಿನ್ಸಿಪಲ್ ಅವರು ತಗೊಂಡಿದ್ದು ಕ್ಲಾಸ್ ತತ್ವಮಸಿ ಅಂತ. ಓಕೆ, ಸೊ ಅವರು ಅದ್ರದ್ದು ಅರ್ಥಗಳೆಲ್ಲ ಹೇಳ್ಕೊಟ್ರು. ಅವತ್ತಿನ ರಾತ್ರಿ ಅಲ್ಲೋರು ನನ್ನ ಬಾಬಾದ ಡ್ರೀಮ್ ಬಂದೇ ಇಲ್ಲ. ಅವತ್ತಿನ ರಾತ್ರಿ or early morning of the next day, I had a dream where I was going upstairs the spiral staircase of the hostel, Vrindavan hostel. Okay. So ನಾನು ಹತ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಹಿಂದೆ ಮುಂದೆ ಎಲ್ಲ ವೈಟ್ ಆ್ಯಂಡ್ ವೈಟಲ್ಲಿ ಓಡಾಡ್ತಾ ಇದ್ದಾರೆ. ನಾನು ಹಿಂಗೆ ಹತ್ಕೊಂಡು ಸಡನ್ಲಿ ಐ ಫೆಲ್ಟ್ ಸಂಬಡಿ ಇಸ್ ಫಾಲೋಯಿಂಗ್ ಮೀ ಅಂದ್ಬಿಟ್ಟು ಹಿಂಗೆ ತಿರುಗಿ ನೋಡಿದ ತಕ್ಷಣ ಬಾಬಾ ಇಸ್ ಕಮಿಂಗ್ ಬಿಹೈಂಡ್ ಮೀ. ದ ಮೊಮೆಂಟ್ ಐ ಲುಕ್ಡ್ ಅಟ್ ಹಿಮ್ ಇಸ್ ಎ ತತ್ವಮಸಿ. I immediately translated. I said, "You are that. You are that and that." Then he vanished. The dream ended. And I didn't know what to make out of that dream actually at then, those days. Then I met one person called Dinesh Bharadwaj. Me and Ashwin, we have met him. He's like ಏನಂತಾರೆ ಒಂಥರ ನಿಮ್ಮ ಜಾತಕ ಇಮಿಡಿಯೇಟ್ಲಿ ಮುಖ ನೋಡಿದ ತಕ್ಷಣ ಹೇಳ್ಬಿಡ್ತಾರೆ. ಹಿಂದೆ ಮುಂದೆ ಎಲ್ಲ ಏನೇನು ಮಾಡಿದ್ರೆ ಅಂತೆಲ್ಲ ಹೇಳ್ಬಿಡ್ತಾರೆ ಆ ಥರ. ಈಸ್ ಫ್ರಮ್ ಸುಳ್ಯ. ಓಕೆ. So if you look at the Surya people, know they are very white, skin ಒಂಥರ ಹಿಂಗೆ ಜಾರು, ಕೈ ಮುಟ್ಟಿದ್ರೆ ಹಿಂಗೆ ಜಾರು ಬಿಡಬೇಕು, ಹಂಗೆ ಬೆಳಕಿರ್ತಾರೆ. ಆ್ಯಂಡ್ ಒಂದು ಚಿಕ್ಕ ಪಂಚೆ ಆ್ಯಂಡ್ ಒಂದು ವೈಟ್ ಶರ್ಟು ಒಂದು ಇದು ಹಾಕ್ಕೊಂಡು ಓಡಾಡ್ತಾ ಇದ್ರು. ಅವ್ರು ನನಗೆ ಸಿಕ್ಕಿದ್ರು ಹೆಂಗೋ. ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಮನೆಗೆ ಕರ್ಕೊಂಬಂದೆ ಒಂದಿನ. ಕರ್ಕೊಂಬರೋ ದಾರಿಯಲ್ಲಿ ನಾನು ಹೇಳಿದೆ ಈ ಡ್ರೀಮ್ ಬಗ್ಗೆ ಹೇಳಿದೆ. ಸೊ ದೆನ್ ಈ ತುಂಬ ಕ್ಲಿಯರ್ ಆಗಿದೆಯಲ್ಲ ಅಂತ ಹೇಳಿದ್ರು. ಏನು ಅಂದರೆ, ನೋಡು, ನೀನು ಸರಸ್ವತಿಯ ಅಂಗಳದಲ್ಲಿದೆಯಾ, ನೀನು ಜ್ಞಾನದ ಸ್ಟೆಪ್ಸ್ ಹತ್ತಾ ಇದೆಯಾ. ನೀನು ಜ್ಞಾನದ ಸ್ಟೆಪ್ಸ್ ಹತ್ತಬೇಕಾದ್ರೆ ನೀನು ಸುತ್ತಮುತ್ತಲು ಯಾರು ಇದ್ದಾರೆ, ಸಜ್ಜನರಿದ್ದಾರೆ, ವೈಟ್ ಆ್ಯಂಡ್ ವೈಟಲ್ಲಿ ಓಡಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್. ನಿನ್ನನ್ನು ಯಾರು ಹಿಂಬಾಲಿಸ್ತಾ ಇದ್ದಾರೆ? ಭಗವಂತನೇ ಹಿಂಬಾಲಿಸ್ತಾ ಇದ್ದಾನೆ. ನೀನು ಭಗವಂತನ ನೋಡಿದೆ. ಯಾಕಂದ್ರೆ ನೀನು ಯು ರೀಚ್ ದ ಟಾಪ್ ಸ್ಟೆಪ್, ಯು ಲುಕ್ ಅಟ್ ಭಗವಾನ್ ಅಂಡ್ ಯು ಸೆಡ್ he said tatvamasi. You said you have already reached, you are me, I am you. And you also told the same thing. Now why too? He vanished. Now he's in you. So it made sense at that time. Because with all these other experiences I was having. So over the period of time, I started understanding. Nature wants to express itself in its purest form to everyone. But how much we leave only it will happen. Alva? And I've seen that Baba's ways, especially, if I have to take that identity, as it's not with vain, he has to know. See, the divine consciousness has not taken Satya Sai Baba's form and the attributes and his justice, not out of vain. So he has his own identity, and his identity is he will make you a superstar. You come as a small child. ತಗೊಂಡು ರಜನಿಕಾಂತ್ ಮಾಡ್ಬಿಡ್ತಾರೆ. Nothing less than that. Because I've seen him do it for many people like that. All that he demands is conditionless surrender. Once he told me, there are so many communicators, okay. So through another communicator he told me, are you ready to give you from yourself? He asked. I said yes. In the coming years it will happen. And he told my parents also, because the communicator was in my house at that time. And do you know what happened? I'm just giving you one example of what he does. I'm a video editor and do a lot of videos. For even such an organization, Mudenale organization, I do videos. There was this program called One Nation in Bangalore. RV College ಅಲ್ಲಿ ಅವತ್ತು that year 2018 ಅಲ್ಲಿ August 15th the program was there. The same program in Mumbai also it was there. So Madhusudan Sai, I'm not sure if everybody knows. So he is actually the certified personality. Okay.
was taking Baba's this thing further, but there are many. So he had to go to Mumbai, and I had done a video, the inaugural video, okay, for the One Nation program.